ಮನೆಗೆ ಒಂದಷ್ಟು ಅತಿಥಿಗಳು ಬಂದಿರ್ತಾರೆ. ಅತಿಥಿಗಳು ಅವ್ರ ಅತಿಥಿಗಳಾಗಿರಲ್ಲ, ಬೇರೆ ಥರನೇ ವರ್ತಿಸೋಕೆ ಶುರು ಮಾಡ್ತಾರೆ. ಅವಾಗ ಹೇಗೆ ಅನಿಸ್ತು? ಆ ವೀಕಲ್ಲಿ ನಾನು ಪಟ್ಟಿರೋಷ್ಟು ಕಷ್ಟ ಐ ಡೋಂಟ್ ಥಿಂಕ್ ಎನಿಬಡಿ ಹಸ್ ಗಾನ್ ಥ್ರೂ ದಟ್. ಯಾಕಂದರೆ ಎಮೋಷ್ನಲಿ, ಫಿಸಿಕಲಿ ಎಷ್ಟು ಕಷ್ಟ ಆಯ್ತು ಅಂದರೆ, ನಾನು ಎಷ್ಟೊಂದು ಸಲ ಹಲ್ಲು ಕಚ್ಕೊಂಡು ಹೋಗಿ ಬಾತ್ರೂಮಲ್ಲಿ ಹೋಗಿ, ಕ್ಯಾಪ್ಟನ್ ಆಗಿ ಬೇರೆ ಆಗಿದ್ದಲ್ಲ, ಕ್ಯಾಪ್ಟನ್ ಬಾತ್ರೂಮಲ್ಲಿ ಹೋಗ್ಬಿಟ್ಟು ಲಿಟ್ರಲಿ ಕಿರ್ಚಿ ನೆಲಕ್ಕೆಲ್ಲ ಗುದ್ದಿದ್ದೀನಿ. ಆದರೂ ಹೊರಗಡೆ ತೋರಿಸ್ಕೊಳಕ್ಕಾಗಲ್ಲ, ಯಾಕೆಂದ್ರೆ ಅತಿಥಿಗಳಾಗಿ ಬರ್ತಾರಲ್ವ. ಆಮೇಲೆ ಬಿಗ್ ಬಾಸ್ಗೆಲ್ಲಿ ಬೇರೆ ಬಯಸ್ಕೊಂಡಿರ್ತೀವಿ ನಾವು, ಅತಿಥಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಆಮೇಲೆ ನಮ್ಗೆ ಹೆಂಗೆ ಗೊತ್ತಿತ್ತು ಸರ್ ಅತಿಥಿಗಳು ಬಂದು ಹಿಂಗೆಲ್ಲ ಆಡ್ತಾರೆ ಅಂತ. ಅವರು ಅದೇ ಒಂದು ಸಿಚುವೇಶನ್ ನಾವು ಹ್ಯಾಂಡಲ್ ಮಾಡೋದಲ್ಲಿರುತ್ತೆ. ಅಲ್ಲಿ ಕೋಪ ತೋರಿಸಿದ್ರೆ, ನಾನು ಏನಾದ್ರು ಬಂದ್ಬಿಟ್ಟು ಇದು ತಪ್ಪು ಮಾಡ್ತಿದ್ದೀರಾ, ಹಿಂಗೆ ಮಾಡಿಬಿಡಿ ಅಂತಂದಿದ್ರೆ ಇಡೀ ವಾರ ಹಾಳಾಗಿರೋದು. ಅದೆಲ್ಲೋ ಒಂದು ಕಡೆ ನಾನು ಪೇಷನ್ಸಿಂದ ಹಲ್ಲು ಕಚ್ಕೊಂಡಿದ್ದರಿಂದ ಸ್ವಲ್ಪ ಕಾಮಾಗಾಯಿತು ಅಂತ ಅನಿಸುತ್ತೆ. ಒಂದು ದಿನ ಅಷ್ಟೇ ಸ್ವಲ್ಪ ಉಲ್ಟಾ ಪುಲ್ಟಾ ಆಯಿತು. ಅದಾದಮೇಲೆ ನಾವೆಲ್ಲರೂ ಡಿಸೈಡ್ ಮಾಡಿ, ಇಲ್ಲ ಇವ್ರಿಗೆ ಮಾಡಲೇಬೇಕು, ಎಷ್ಟೇ ಮಾಡಿದ್ರು ಹಲ್ಲು ಕಚ್ಕೊಂಡಿರೋಣ ಅಂದಾಗ, ಅದಾದಮೇಲೆ ಸೆಕೆಂಡ್ ಡೇಯಿಂದ ಸ್ವಲ್ಪ ಕಂಫರ್ಟಬಲಾಗಿ ಆ ವಾರ ಸ್ವಲ್ಪ ಚೆನ್ನಾಗಿ ನಡೀತು. ಅಕಸ್ಮಾತ್ ನಾವು ಸೆಕೆಂಡ್ ಡೇನೂ ಅವ್ರ ಮೇಲೆ ಅವ್ರು ಮಾಡಿದ್ದು ಇರಿಟೇಷನ್ಗೆ ರೇಗಾಡಿದ್ದಿದ್ರೆ ಇಡೀ ವಾರ ಸ್ಪಾಯ್ಲ್ ಆಗಿರೋದು. ಸೊ ಐ ಫೀಲ್ ಹಲ್ಲು ಕಚ್ಕೊಂಡಿದ್ದು ಒಳ್ಳೆಯದು.